ಇವಾಗ ಎರಡಕ್ಕೂ ಉಪವಾಗಿತ್ತು ನೀವು. ಇಲ್ಲವಾದ್ರೆ ಆತನ ಕೈಯಿಂದ ಪಾರಾಗುವ ಬಗೆ ಇದೆ. ನೋಡು, ನೀನ್ ಏನೇ ಹೇಳು, ಓದೋದ ಮಾತ್ರ ಒಪ್ಪಿಸ್ಲಿಕ್ಕೆ, ಸಂಧ್ಯಾದ ಒಪ್ಪಿಸ್ಲಿಕ್ಕೆ ನಾವು ಮಾತ್ರ ಬಿಡೋದಿಲ್ಲ. ಕಾರಣ ಸಂಧ್ಯಾ ನನಗೆ ಸೇರಬೇಕಾದ ವಸ್ತು. ಸತ್ಯಮೂರ್ತಿ, ಅವಳ ನಡೆ ನುಡಿ ಸ್ವಭಾವ ನನಗೆ ತುಂಬಾ ಹಿಡಿಸಿಬಿಟ್ಟಿದೆ. ಒಬ್ಬ ಗೃಹಿಣಿಗಿರಬೇಕಾದ ಎಲ್ಲ ಇರುತ್ತಿದ್ದು ಅವಳಲ್ಲಿದೆ. ಅದಕ್ಕೆ ನಾನು ನನ್ನ ಮದುವೆ ಆಗಬೇಕು ಅಂದ್ಕೊಂಡಿದ್ದೇನೆ. ನೀನೇ ನಿಂತು ನಮ್ಮ ಇಬ್ಬರು ಮದುವೆ ಮಾಡಬೇಕು. ಸತ್ಯಮೂರ್ತಿ, ನಿನ್ ಕೈ ಮುಗಿತು, ನನ್ನ ಕೈ ಬಿಡ್ಬೇಡ, ನನ್ನ ಮೋಸ ಮಾಡ್ಬೇಡ. ಡೋಂಟ್ ವರಿ ಬಾಬಾ, ನಿನ್ ಕೈಯೂ ಬಿಡೋದಿಲ್ಲ, ನಿನಗೆ ಮೋಸಾನೂ ಮಾಡೋದಿಲ್ಲ. ಯಾಕೆಳು, ನಾಳೆ ಅಕಸ್ಮಾತ್ ಹೆಚ್ಚು ಕಮ್ಮಿ ಆಗಿ ನನ್ನ ನೌಕರಿ ಹೋದ್ರೆ ನನ್ನ ಮನೆ ಖರ್ಚಿಗೆ ಅನುಭವಿಸಕ್ಕೆ ನೀನ್ ಬೇಕೇ ಬೇಕಲ್ಲ. ಅದಕ್ಕೆ ಸಂಧ್ಯಾ ಗೃಹಲಕ್ಷ್ಮಿ, ನೀನು ಧನಲಕ್ಷ್ಮಿ. ಸಂಧ್ಯಾ ಸ್ವಂತ ಮನೆ, ನೀನು ಬಾಡಿಗೆಯ ಮನೆ. ಸಂಧ್ಯಾ ಸ್ವಂತ ಮನೆ, ನೀನು ಬಾಡಿಗೆಯ ಮನೆ. ಸಂಧ್ಯಾ ಗೃಹಲಕ್ಷ್ಮಿ, ನಾನು ಧನಲಕ್ಷ್ಮಿ. ಸಂಧ್ಯಾ ಸ್ವಂತ ಮನೆ, ನಾನೀಗ ಬಾಡಿಗೆ ಮನೆ. ಸಂಧ್ಯಾ ಇವನಿಗೂ ಬೇಕು, ಅವನಿಗೂ ಬೇಕು. ಇವರಿಬ್ಬರು ನಾನು ಒಪ್ಪಿಸಬೇಕು. ಒಪ್ಪಿಸ್ತೀನಿ. ನಾನು ನೆಮ್ಮದಿಯಾಗಿರಬೇಕಾದ್ರೆ ತಂದೆ